Look at the question number 26. The probability of getting 53 Friday or 53 Saturdays in a leap year is. So understand the total number of outcomes. So here leap year has 366 days. Okay. So which consists of 52 complete weeks plus 2 extra days. Okay. 2 extra days. So these 2 extra days can form any of the following possibles, which is here Sunday, Monday, or Monday, Tuesday, Tuesday, Wednesday, Wednesday, Thursday, Thursday, Friday, Friday, Saturday, Saturday, Sunday. So ಈ ಪೇರಲ್ಲಿ ಬರ್ಬೋದು ಎಕ್ಸ್ಟ್ರಾ ಡೇಸ್ಗಳು ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ದ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಫಾರ್ ದಿ ಎಕ್ಸ್ಟ್ರಾ days is 7. Okay. ಎಷ್ಟಾಗುತ್ತೆ 7 days extra possible outcome ಆಗುತ್ತೆ. ಸೊ ಇಲ್ಲಿ n of s ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ ಎಷ್ಟಾಗುತ್ತೆ 7 ಆಗುತ್ತೆ. 7 days ಅಲ್ಲಿ ಯಾವ್ದಾದ್ರು 2 days ಗಳು ಬರ್ಬೋದು. ಸೊ ಇಲ್ಲಿ ಕೇಳ್ತಾ ಇರೋದೇನು ಫ್ರೈಡೆ ಆರ್ ಸ್ಯಾಟರ್ಡೆ ಬರುವಂತಹ ಪ್ರಾಬಿಲಿಟಿ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ದ ಈವೆಂಟ್ ಈಸ್ 53 ಫ್ರೈಡೆ ಆರ್ 53 Saturday ಅಲ್ವಾ. ಸೊ ಯೂನಿಯನ್ ಆಫ್ ದೀಸ್ 2 events. ಸೊ ದ ಫೇವರೇಬಲ್ ಔಟ್ಕಮ್ ಪೇರ್ಸ್ ಯಾವ ರೀತಿ ಬರ್ಬೋದು ಮಕ್ಕಳ, ಥರ್ಸ್ಡೇ ಫ್ರೈಡೆ ಬರ್ಬೋದು, ಫ್ರೈಡೆ ಸ್ಯಾಟರ್ಡೆ, ಸ್ಯಾಟರ್ಡೆ ಸಂಡೇ ಬರುತ್ತೆ. ಸೊ ಇಲ್ಲಿ ದೇರ್ ಆರ್ 3 ಫೇವರೇಬಲ್ ಔಟ್ಕಮ್ಸ್, ಫ್ರೈಡೆ ಫ್ರೈಡೆ ಫ್ರೈಡೆ. ಸೊ ಎಷ್ಟಾಗುತ್ತೆ ಹೇಳಿ, ದ ಫೇವರೇಬಲ್ ಔಟ್ಕಮ್ ಎನ್ ಆಫ್ ಇ ಏನಾಗುತ್ತೆ 3 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ P of an event, P of event ಏನಾಗುತ್ತೆ ಹೇಳಿ 3/7 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ the probability of getting 53 Friday or 53 Saturday in a leap year is 3/7. So C is the correct option.